6ನೇ ತಲೆಮಾರು ವಂಶಸ್ಥರು ನಾವು ಇಲ್ಲಿ ಬಂದಿರೋದು. ನಮ್ಮ ಹಿರಿಕರಿಂದ ಅವತ್ತಿಂದ ನಮ್ಮ ಮನೆ ದೇವರು ಹೆಂಗೆ ಯಾವ ರೀತಿ ಶಕ್ತಿವಂತರಾಗಿದ್ದಾರೆ ಅಂದ್ರೆ ಈ ವಂಶಸ್ಥರು ನಾವು ಸಾಳವಳಿಯಾಗ ಹಂಗಂಗೆ ಬೆಳ್ಕೊಂಡು ಬಂದಿದ್ದೀರಿ. ಆ ಯಪ್ಪನ ಕೃಪೆಯಿಂದ ನಾವ್ ಏನೇ ಅನ್ಕೊಂಡ್ರು ಈ ಯಪ್ಪ ಯಾವತ್ತೂ ಕೈ ಬಿಟ್ಟಿಲ್ಲ, ನಮ್ಮನ್ನು ಕಾಪಾಡ್ಕೊಂಡೇ ಬಂದಿದ್ದಾನೆ. ನನಗೆ ಮೊದಲೇ ಹೆಣ್ಮಗಳಿಲ್ಲ, ನನಗೊಂದು ಗಂಡು ಮಗು ವಂಶಸ್ಥರು ಯಾರಾದ್ರೂ ಒಬ್ರು ಬೇಕು ಅನ್ನೋದು ನಮ್ದು ಒಂದು ಕೊರತೆ ಇತ್ತು. ಆ ದೇವರು ನಮ್ಗೆ ಏನ್ ಕೇಳ್ಕೊಂಡಿದ್ನೋ ಅದು ನಮ್ಗೆ ಆಶೀರ್ವಾದ ಮಾಡಿದ್ದಾನೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಹಚ್ಚ ಹಸಿರಿನಿಂದ ಕೂಡಿದ ಸುಂದರ ಪರಿಸರದ ಮಡಿಲಲ್ಲಿರುವ ಈ ದಿಣ್ಣೆ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರ. ಈ ಪುಣ್ಯಕ್ಷೇತ್ರವು ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ತಿರುಮಲಗೊಂಡನಹಳ್ಳಿ ಪೆರಾಮಗೊಂಡನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 45 ಕಿಲೋಮೀಟರ್ ಸಮೀಪದಲ್ಲಿದೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ವೀಕ್ಷಕರೇ, ಈ ದಿಣ್ಣೆ ಆಂಜನೇಯ ಸ್ವಾಮಿ ದೇವರ ಪಾದದ ಬಳಿ 3 ಸರ್ಪಗಳು ಇಲಿಗಳ ಸಮೇತ ವಾಸ ಮಾಡುತ್ತಿರುವುದು ವಿಸ್ಮಯ ಅಂತಾನೆ ಹೇಳಬಹುದು. ಈ ದೇವಸ್ಥಾನದ ಸುತ್ತಮುತ್ತ ಅಗೋಚರ ಶಕ್ತಿಗಳು ಕಣ್ಣಿಗೆ ಕಾಣುವುದರಿಂದ ರಾತ್ರಿಯ ವೇಳೆಯಲ್ಲಿ ಯಾರೂ ಇಲ್ಲಿ ಸಂಚಾರ ಮಾಡುವುದಿಲ್ಲ. ಈ ದೇವಸ್ಥಾನಕ್ಕೆ ಭಕ್ತರು ವಿಶೇಷವಾಗಿ ಸಂಚಾರ ಮಾಡಲು ಹಳೆಯ ರೈಲ್ವೆ ಟ್ರ್ಯಾಕ್ ಅನ್ನು ಪಕ್ಕಕ್ಕೆ ಇಟ್ಟು ಹೊಸ ರೈಲ್ವೆ ಟ್ರ್ಯಾಕ್ ಅನ್ನು ಮಾಡಿರುವುದು ಈ ದೇವರ ಪವಾಡಕ್ಕೆ ಮತ್ತೊಂದು ಸಾಕ್ಷಿ. ಈ ದೇವಸ್ಥಾನದ ಮೂಲ ತಿಳಿಯಬೇಕೆಂದರೆ ಈ ದೇವಸ್ಥಾನದ ಸುತ್ತಮುತ್ತ ಚಿಗರೆ ತೋಪು ಇರುವುದು ಸಾಕ್ಷಿ. ಶ್ರೀ ಗುರುಭ್ಯೋ ನಮಃ. ಕಾಮಧೇನ ಕಲ್ಪವೃಕ್ಷೋ ಆಪತ್ ಬಾಂಧವನಾಥ ರಕ್ಷಕ ಬಡಪಾನನ ವೀರಾಂಜನೇಯ ನಮೋ ನಮಃ. ಸರ್ವ ಇನ ಭಕ್ತಾದಿ ರಕ್ಷಣಾಯಿತಿ ವಜೋಬ್ದಾರ ಶ್ರೀರಾಮ್. ಈ ಮೂಲ ಬಂದು ಶ್ರೀ ದಿಣ್ಣೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ಏನು ಈ ಜಾಗದಲ್ಲಿದೆ, ಇದು ಮೂಲತಃ ಸಾಕಷ್ಟು ಅಂದರೆ 6-7 ತಲೆಮಾರುಗಳ ಹಿಂಬದಿದು ಅಂತ ಹೇಳಲ್ಪಡುತ್ತೆ. ಇದಕ್ಕೆ ನಮಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರುವಂತೆ 4 ತಲೆಮಾರುಗಳಿಂದ ನಮ್ಮ ಕುಟುಂಬಸ್ಥರು ಇಲ್ಲಿ ಸೇವೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ತಾತ, ಅದಕ್ಕಿಂತ ಮುಂಚಿತವಾಗಿ 2 ತಲೆಮಾರಿಂದ ನಾವಿಲ್ಲಿ ಪೂಜೆ ನಡೆಸ್ಕೊತ ಬರ್ತಾ ಇದ್ದೀವಿ. ಇದು ಮೂಲ ಸ್ಥಾನ ಬಂದು ಹೇಗೆ ಅಂತಂದರೆ, ಇದು ದಿಣ್ಣೆ ಆಂಜನೇಯ ಸ್ವಾಮಿ ಅಂತಂದರೆ ಈ ದಿಣ್ಣೆಯಲ್ಲಿ ಬಂದು ನೆಲೆಸಲಿಕ್ಕೆ ಸಾಕಷ್ಟು ರೀತಿಯಾದಂಥ ಕಾರಣಗಳಿದೆ. ಮೂಲ ಈ ದೇವಸ್ಥಾನದಲ್ಲಿ ರಂಗನ ಮುಂದೆ ಮಂಗನ ಮುಂದೆ ರಂಗನಿದ್ದಾನೆ ಎಂಬುವಂತೆ ಪ್ರಖ್ಯಾತಿ ಇದೆ. ಹೇಗೆ ಅಂತಂದರೆ ಪ್ರತಿ ದೇವಸ್ಥಾನಗಳಲ್ಲೂ ನಾರಾಯಣರ ಮುಂದೆ ಏನಾದ್ರೂ ಇದ್ದರೆ ಗರುಡಗಂಬದಲ್ಲಿ ಹನುಮಂತ ದೇವರು ಇರ್ತಾರೆ. ಬಟ್ ಇಲ್ಲಿ ಹನುಮಂತರ ದೇವರ ಮುಂಬದಿಯಲ್ಲಿ ನಾರಾಯಣ ಅಂದರೆ ವೇಣುಗೋಪಾಲ ಸ್ವಾಮಿ ಇದ್ದಾರೆ. ಅದರ ಮುಂಬದಿಯಲ್ಲಿ ಒಂದು ಕೋಟೆ ಇದೆ. ಆ ಕೋಟೆಯಲ್ಲಿ ನರಸಿಂಹಸ್ವಾಮಿ ಭೂಮಿ ಒಳಗಡೆ ಮುಚ್ಚಿ ಹೋಗಿದೆ ಅಂತ ಹೇಳಲ್ಪಡುತ್ತೆ. ಇದೇ ರೀತಿಯಾದಂಥ ಸಾಕಷ್ಟು ರೀತಿ ಅಂದರೆ ಇವಾಗ ಈ ಸ್ವಾಮಿ ಯಾವ ರೀತಿಯಲ್ಲಿ ಉದ್ಭವ ಆದರೂ ಅದೇ ರೀತಿಯಲ್ಲಿ ಆ ಸ್ವಾಮಿನ ಉದ್ಭವ ಆಗ್ತಾರೆ, ಮುಂದೆ ದಿನಗಳಲ್ಲಿ ಕಂಡುಬರುತ್ತೆ ಅನ್ನೋ ಒಂದು ಆಕಾಂಕ್ಷೆಯನ್ನು ಇಟ್ಟು ಕಾಯ್ತಾ ಇದ್ದೀವಿ. ಈ ಸ್ವಾಮಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಹೇಳಬೇಕು ಅಂತಂದರೆ ಸಾಕಷ್ಟು ರೀತಿಯಾದಂಥ ವಿಚಾರಗಳಿದೆ, ಎಷ್ಟು ಹೇಳಿದ್ರೂ ಸಾಲೋದಿಲ್ಲ. ಈ ಸ್ವಾಮಿಗೆ ಸಂಬಂಧಪಟ್ಟಂತೆ ಮೂಲ ಆಂಜನೇಯ ಸ್ವಾಮಿ ಎಂಬುವಂತೆ ಕರೆಯಲ್ಪಡುವಂಥ ಈ ಮುಖ್ಯ ಪ್ರಾಣರು ಏನಿದ್ದಾರೆ, ಈ ಬದಿಯಲ್ಲಿ ಕಾಣುವಂಥ ಮೂಲ ದೇವರು ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿ. ಅಂದರೆ ಇದು ಸಿಕ್ಕಿದಂಥದ್ದು ಹೇಗೆ ಅಂತಂದರೆ, ಇಂದಿನ ದಿನಗಳಲ್ಲಿ ಇದು ಅರ್ಕಾವತಿ ನದಿ ಎಂಬುವಂಥ ನದಿ ಒಂದು ಹರಿಯುತ್ತದೆ ನಮ್ಮಲ್ಲಿ.
ಈ ನದಿ ಕ್ಷೀರದಲ್ಲಿ ಜಾಗದಲ್ಲಿ ನಮ್ಮ ಮುತ್ತಾತಂದರು ಇಂದಿನ ದಿನಗಳಲ್ಲೂ ಸಹ ಇಲ್ಲಿ ಊಗಿ ಬಂಡಿ ಟ್ರೈನ್ ಹೋಗ್ತಾ ಇತ್ತಂತೆ. ಊಗಿ ಬಂಡಿ ಟ್ರೈನ್ ಹೋಗ್ಬೇಕಾದ್ರೆ ಅದ್ರ ಮೇಲಿಂದ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ದಟ್ಟ ಅರಣ್ಯ ಇದು. ಈ ಜಾಗದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಾಕಷ್ಟು ತೊಂದರೆಗಳಾಗದಂತೆ, ಸಾಕಷ್ಟು ರೀತಿಯಾದಂಥ ಕಷ್ಟಗಳಾಗದಂತೆ. ಅದಕ್ಕೋಸ್ಕರವಾಗಿ ಭಗವಂತನ ನಮ್ಮ ತಾತ ಅಲ್ಲ ಮುತ್ತಾತಂದ್ರು ಅಂದರೆ 3-4 ತಲೆಮಾರಿನ ಹಿಂಬದಿಯಲ್ಲಿ ಆ ವ್ಯಕ್ತಿ ಏನು ಮಾಡೋದ್ರಂತೆ, ಊರಿನ ಆಚೆ ಒಂದು ರೈಲ್ವೆ ಗೇಟ್ ಇದೆ. ಆ ರೈಲ್ವೆ ಗೇಟ್ ಹತ್ರ ತೆಂಗಿನಕಾಯಿ ತೊಗೊಂಬಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು, ಸ್ವಾಮಿ ಇಲ್ಲಿಂದನೇ ಪೂಜೆ ಮಾಡಿದ್ದೀನಿ, ನೀನು ಇದೆಯಾ ಅಂತ ಅಂದ್ಕೊಂಡು ಹೋಗ್ತಿದ್ದೀನಿ, ನನ್ನ ಮನೇಲಿ ಸುಳ್ಳು ಹೇಳ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ, ನಾನು ನಿನ್ನ ಹತ್ರಕ್ಕೆ ಬರೋದಕ್ಕಾಗೋದಿಲ್ಲ, ನದಿ ಹರಿತಾ ಇದೆ, ಇಲ್ಲಿ ಊಗಿ ಬಂಡಿ ಮೇಲೆ ನಾನು ಬರೋಕ್ಕೆ ಇಷ್ಟಪಡಲ್ಲ, ಭಯ ಆಗ್ತದೆ, ನಾನು ಬರೋದಿಲ್ಲ ಅಂತ ಹೇಳಿದ್ರಂತೆ. ಬರೋಲ್ಲ ಅಂತಂದಂಥ ಸಮಯದಲ್ಲಿ ಹೀಗೇನೆ ಸಾಕಷ್ಟು ರೀತಿಯಲ್ಲಿ 1 ವರ್ಷ 2 ವರ್ಷ ಆಗೋಗಿದೆ. 2 ವರ್ಷ ಆದರೂ ಸಹ ಯಾರೂ ಈ ಕಡೆ ತಿರುಗೂ ನೋಡಲಿಲ್ಲ, ಯಾರೂ ಬರಲೂ ಇಲ್ಲ. ಬರಲಾರದೆ ಇದ್ದಂಥ ಕಾಲದಲ್ಲಿ ಏನಾಯ್ತಂತೆ ಅಂದರೆ, ಭಗವಂತನಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೋದನೆಗಳು ನಮ್ಮ ಮನೆಯಲ್ಲಿ, ನಮ್ಮ ಪೂರ್ವಿಕರ ಮನೆಯಲ್ಲಿ ಸಿಕ್ಕಾಪಟ್ಟೆ ರೋದನೆ, ಕಷ್ಟ, ಕಾರ್ಪಣ್ಯಗಳು ಎದುರಾಗುವಂಥ ಸಮಯದಲ್ಲಿ ಭಗವಂತನ ನೆನೆಸ್ಕೊಂಡು ಏನಪ್ಪ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಮಗನ ಕೇಳಿದ್ರೆ, ಮಗ ಹೇಳಿದ್ರಂತೆ ಅವಾಗ, ಇಲ್ಲ ನಾನು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ನಾನು ಈಚೆ ರೈಲ್ವೆ ಗೇಟ್ ಏನಿದೆ ರೈಲ್ವೆ ಗೇಟ್ ಹತ್ರ ಕಾಯಿ ಹೊಡ್ಕೊಂಡು ಬರ್ತಾ ಇದ್ದೆ ಅಂತ ಹೇಳಿದ್ರಂತೆ. ಯಾಕಪ್ಪ ಹಂಗೆ ಮಾಡ್ತಾ ಇದೆಯಾ? ಇಲ್ಲ, ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ ಇದಕ್ಕೆ ನನಗೆ ಭಯವಾಗ್ತದೆ, ಜೊತೆಗೆ ಆ ನದಿ ಹರಿತಾ ಇರ್ತದೆ, ಅದನ್ನು ದಾಟ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೇಳಿದಾಗ ಪರಮಾತ್ಮನಾದಂಥ ಹನುಮಂತ ದೇವರು ಕೇಳಿಸ್ಕೊಂಡು ಮನೆಯಲ್ಲೇ ಒಂದು ನುಡಿ ಬಂತಂತೆ, ಅಶಿರವಾಣಿ ಅಂತ ಏನು ಕರಿತೀವಿ, ಆ ರೀತಿಯಾದಂಥ ನುಡಿ ಬಂತಂತೆ. ಇನ್ನು ಮುಂದೆ ಅದೇ ರೈಲ್ವೆ ಟ್ರ್ಯಾಕಿನ ಮೇಲೇ ನೀವು ಬಂದು ನನ್ನ ಸನ್ನಿಧಿಯನ್ನು, ನನ್ನ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀಯಾ, ನೀನು ಯಾವುದೇ ರೀತಿಯಾದಂಥ ಆಲೋಚನೆ ಮಾಡೋದು ಬೇಡ, ಹೋಗು ಅಂತೇಳಿ ಹೊರಟ್ಬಿಟ್ರಂತೆ. ಹೊರಟಾದ್ಮೇಲೆ ತದನಂತರದಲ್ಲಿ ಸ್ವಲ್ಪ ದಿವಸಗಳ ನಂತರ ಈ ಊಗಿ ಬಂದು ರೈಲ್ವೆ ಟ್ರ್ಯಾಕ್ನೇ ಎತ್ತಿ ಸೈಡ್ಗೆ ಇಕ್ತಿದ್ರಂತೆ ಸ್ವಾಮಿ. ಯಾವಾಗೂ ಪದೇ ಪದೇ ಎತ್ತಿಕ್ತಾ ಇರೋದನ್ನು ನೋಡಿ ಗಮನಿಸಿ ಸಾಕಷ್ಟು ವರ್ಷಗಳಿಂದ ಇರಲಾರದಿರೋಂಥದ್ದು ಇಕ್ಕಿದಂತೆ ಈ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ಅದರ ಮುಖ್ಯವಾದಂಥ ವ್ಯಕ್ತಿಗಳೇನು ಬಂದರು, ಆ ವ್ಯಕ್ತಿಗಳನ್ನ ಕರೆಸ್ಕೊಂಡು ನೋಡಲಿಕ್ಕೆ ಬಂದಾಗ ಆ ರೈಲ್ವೆ ಟ್ರ್ಯಾಕ್ ಎತ್ತಿಕ್ತಾ ಇರೋಂಥ ವಿಚಾರಗಳು ಕಂಡು ಬಂದಂಥ ಸಮಯದಲ್ಲಿ ಅದನ್ನು ಏನಾಗಿದೆ ಅಂತ ನೋಡೋಕ್ಕೆ ಬಂದಾಗ ಆ ಸ್ವಾಮಿಯವರು ಅಲ್ಲಿಂದ ದಡ ನಡ್ಕೊಂಡ್ಬಂದು ಈ ಜಾಗದಲ್ಲಿ ಕಾಣಿಸ್ಕೊಂಡಿರುತ್ತೆ. ಈ ಜಾಗದಲ್ಲಿ ಕಾಣಿಸ್ಕೊಂಡಿದ್ದು ಒಳಭಾಗಕ್ಕೆ ಹೋಗಿದ್ದು ಕಂಡು ಬಂದಿದ್ದು ನೋಡಿ, ಏನಿದೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿದ್ದಂಥ ಬೇಲಿನೆಲ್ಲ ತೆಗೆದ್ರು. ಅಂದರೆ 2-3 ವರ್ಷಗಳ ಕಾಲ ಯಾವಾಗ ಈ ಸನ್ನಿಧಿಗೆ ಬರಲಿಲ್ಲ, ಸನ್ನಿಧಿಗೆ ಬರಲಾರ್ದಿದ್ದಂಥ ಸಮಯದಲ್ಲಿ ಎಲ್ಲವೂ ಮುಚ್ಕೊಂಡಿತ್ತು. ಅಂದರೆ ಕಲ್ಲು ಮಲ್ಲು ಇನ್ನೊಂದು ಮತ್ತು ಇದೆಲ್ಲ ನದಿ ತೀರ ಅಲ್ವಾ, ಹಾಗಾಗಿ ಮುಚ್ಕೊಂಡಿದ್ದಂಥ ಕಾರಣದಿಂದಾಗಿ ಅದನ್ನೆಲ್ಲ ಸಲಿತಗೊಳಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ನೋಡಿದಾಗ ಸ್ವಾಮಿ ಮೂರ್ತಿ ಕಂಡು ಬಂತಂತೆ. ಈಗ ಮುಂಬದಿಯಲ್ಲಿ 2 ಕಲ್ಲಿಟ್ಟಿದ್ದೀವಲ್ಲ, ಆ ಕಲ್ಲುಗಳು ಈ ಗರ್ಭ ಅಂಕಣ, ಆ ಕಲ್ಲುಗಳ ಮಧ್ಯದಲ್ಲಿ ಇದ್ದಂಥದ್ದು ವಿಗ್ರಹ. ಆ ವಿಗ್ರಹನ ಇದು ಮಾಡಲಿಕ್ಕೋಸ್ಕರವಾಗಿ ಆ ಸಮಯದಲ್ಲಿ ಅವರು ಅದಕ್ಕೆ ಸೇವೆ ಅಂತ ಶುರು ಮಾಡಿಸ್ರಂತೆ. ಅಲ್ಲಿವರೆಗೂ ಸೇವೆ ಅಂತ ಏನು ನಡೀತಿತ್ತು ಅದಕ್ಕೆ ಮುಂದುವರಿಸಲಿಕ್ಕೆ ರೈಲ್ವೆ ಗೇಟ್ನೇ ಅಲ್ಲಿಂದ ಈಗಲೂ ಸಮೇತ ತಿರುಮಗೊಂಡನಹಳ್ಳಿ ರೈಲ್ವೆ ಗೇಟಿನಿಂದ ಹಿಡಿದು ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ತಿರ್ಕೊಳ್ಳೋ ದಾರಿ ಏನಿದೆ ಅಲ್ಲಿವರೆಗೂ ರೈಲ್ವೆ ಟ್ರ್ಯಾಕ್ ಮೇಲಿಂದನೇ ಬರ್ತೀವಿ ನಾವು. ಇವಾಗೂ ಸಹ ಹಳೆ ಟ್ರ್ಯಾಕನ್ನು ಬಿಟ್ಟು ಪಕ್ಕದಲ್ಲಿ ಹೊಸ ಟ್ರ್ಯಾಕ್ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಅದು ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಸತ್ಯಘಟನೆ ಅನ್ನೋದಕ್ಕೆ ಮೂಲಕ ಇದು ಇವತ್ತು ಪುರಾವೆ ಇದೆ. ಆ ರೀತಿಯಲ್ಲಿ ಈ ಅಪ್ಪನ ಪವಾಡಗಳಿದೆ. ನಮಸ್ಕಾರ.
ನಾವು ವಾಸವಾಗಿರೋದು ಜಾಲಹಳ್ಳಿಯಲ್ಲಿ. ಇದು ಬಂದು ನಮ್ಮ ಕುಲದೇವರು. ಇದು ನಾವು ಬಂದು 6ನೇ ತಲೆಮಾರು ವಂಶಸ್ಥರು ನಾವು ಇಲ್ಲಿ ಬಂದಿರೋದು. ನಮ್ಮ ಹಿರೀಕರಿಂದ ಅವತ್ತಿಂದ ನಮ್ಮ ಮನೆ ದೇವರು ಹೆಂಗೆ ಯಾವ ರೀತಿ ಶಕ್ತಿವಂತರಾಗಿದ್ದಾರೆ ಅಂದ್ರೆ, ಈ ವಂಶಸ್ಥದ ನಾವು ಸಾಳವಳಿಯಾಗ ಹಂಗಂಗೆ ಬೆಳ್ಕೊಂಡು ಬಂದಿದ್ದೀರಿ. ಆ ಯಪ್ಪನ ಕೃಪೆಯಿಂದ ನಾವು ಏನೇ ಅನ್ಕೊಂಡ್ರು ಈ ಯಪ್ಪ ಯಾವತ್ತೂ ಕೈ ಬಿಟ್ಟಿಲ್ಲ, ನಮ್ಮನ್ನು ಕಾಪಾಡ್ಕೊಂಡೇ ಬಂದಿದ್ದಾನೆ. ಅದೇ ರೀತಿಯಾಗಿ ನಮ್ದೇನಂದ್ರೆ ಈಗ ಇರೋಂಥ ಗುರುಗಳು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದಾರೆ. ನಮ್ಗೊಂದು ಕೋರಿಕೆ ಏನಿದೆ ಅಂದ್ರೆ, ನಾವೆಲ್ಲರೂ ಈ ವಂಶಸ್ಥರು ಎಲ್ಲರೂ ಚೆನ್ನಾಗಿದ್ದೀರಿ, ಬಟ್ ಏನಂದ್ರೆ ಮುಂದಿನ ದಿವಸ ಇನ್ನ ಅಭಿವೃದ್ಧಿ ಮಾಡ್ಬೇಕನ್ನೋ ಉದ್ದೇಶ ಇದೆ. ನಾವು ಖಂಡಿತ ಮಾಡ್ತೀರಿ. ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಏನೇನ್ ಮಾಡ್ಬೇಕು ಅಂತ ಈ ಅಪ್ಪ ಆಶೀರ್ವಾದ ಕೇಳ್ಬೇಕು ಅಂತ ಇದ್ರಿ, ಮಾಡ್ತೀವಿ ಸರ್. ಕಷ್ಟ ಅಂತಂದ್ರೆ ಸರ್, ಈಗ ನೋಡಿ ನಮ್ಮ ಮನೆಯಲ್ಲಿ ಇವಾಗ ನಮ್ಮ ಅಣ್ಣಂಗೂ 2 ಹೆಣ್ಮಕ್ಳಿದ್ರು, ನನಗೆ ಮೊದಲನೇದು ಹೆಣ್ಮಕ್ಳಿದ್ಲು. ನನಗೊಂದು ಗಂಡು ಮಗು ವಂಶಸ್ಥರು ಯಾರಾದ್ರೂ ಒಬ್ರು ಬೇಕು ಅನ್ನೋದು ನಮ್ದು ಒಂದು ಕೊರತೆ ಇತ್ತು. ಆ ದೇವರು ನಮ್ಗೇನ್ ಕೇಳ್ಕೊಂಡಿದ್ನೋ ಅದು ನಮ್ಗೆ ಆಶೀರ್ವಾದ ಮಾಡಿದ್ದಾನೆ. ನನ್ಗೊಂದು ಮಗು ಆಯ್ತು, ಆಗ್ಲಿ 2 ವರ್ಷ ಆಯ್ತು. ಈಗ ಆ ಯಪ್ಪನ್ ನಮ್ದವ್ರು ಯಾರು ಹಾಳಾಗಿಲ್ಲ ಸರ್. ನಮ್ಗೆ ಗೊತ್ತಿರೋದು ಏನಂದ್ರೆ, ಇಲ್ಲಿ ಇರೋಂಥದ್ದು ಈ ಬೆಟ್ಟದ ಸಾಲಲ್ಲಿ ಒಂಟಿಯಾಗಿರೋದು ಬೈಲಲ್ಲಿ ಆಂಜನೇಯ ಇದೊಂದೇ. ನಮ್ಮ ಹಿರೀಕರ ಅವತ್ತಿಂದ ಅವತ್ತು ಏನ್ ಕಲ್ ಜೋಡಿಸಿ ಹಿರೀಕರೆಲ್ಲ ಒಂದೊಂದು ಕಲ್ ಜೋಡಿಸಿ ಕಟ್ಟಿದ್ರು, ಅದೇ ರೀತಿಯಾಗಿ ನಡ್ಕೊಂಡ್ ಬರ್ತಾ ಇದೆ. ಬಟ್ ಇನ್ನೂ ಒಂದು ನಾವು ಮುಂದಿನ ದಿವಸಗಳಲ್ಲಿ ನಾವು ಅಭಿವೃದ್ಧಿ ಮಾಡಬೇಕು. ವಂಶಸ್ಥರು ಯಾರ್ಯಾರು ಇದ್ದೀರಿ ಎಲ್ಲರೂ ಸೇರಿ, ಮನೆ ದೇವ್ರ ಕುಲಬಾಂಧವರು ಯಾರ್ಯಾರು ಇದ್ದೀರಿ ಎಲ್ಲರೂ ಸೇರ್ಬೇಕು ಅನ್ನೋದು ನಮ್ದು ಕಳವಳಿ ಇದೆ. ನೋಡೋಣ ಮುಂದೆ ಮಾಡ್ಕೊಂಡು ಹೋಗೋಣ ಅಂತ. ಸರ್ ನಮ್ದು ಬಂದು ಜಾಲಹಳ್ಳಿ. ಜಾಲಹಳ್ಳಿ ರೂರಲ್ ನಮ್ದು ಮೇನ್. ಅದೇ ನಮ್ಮ ಹಸ್ಬೆಂಡ್ ಅವ್ರದ್ದು ಮನೆ ದೇವ್ರಿದು, ಅಂದ್ರೆ ನಮ್ಮ ಮನೆ ದೇವ್ರೀಗ ಅವರು ತಾತ ಮುತ್ತಾತನ ತಲೆಮಾರು 6 ತಲೆಮಾರದಿಂದ ಇದು ಮನೆ ದೇವರು. ನಾವು ಏನೇ ಒಂದು ಕಷ್ಟ ಅಂದ್ರೂ ಆಂಜನೇಯನ ಕೈ ಮುಗಿದ್ರೆ ಅದು ಫಲ ಸಿಕ್ಕೇ ಸಿಗುತ್ತೆ. ನಾವು ಜಾಗ ತಗೊಂಡ್ವಿ ಜಾಲಹಳ್ಳಿಯಲ್ಲಿ, ಅದು ತುಂಬಾನೇ ಲಿಟಿಗೇಷನ್ ಇತ್ತು. ಅದೆಲ್ಲ ಆಂಜನೇಯನ ಮೂಲಕ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ನಮ್ಗೆ ಅನುಕೂಲ ಆಗಿದೆ. ನಮಗೊಂದು ಮಗುನೂ ಅಷ್ಟೇ, ಒಂದು ಗಂಡು ಮಗುಗೆ ಅಂತ ಕೋರಿಕೆ ಇಟ್ಟಿದ್ವಿ, ಅವಾಗ ಮಗುನು ಪ್ರಾಪ್ತಿಯಾಗಿದೆ. ಈಗ ಅಂದ್ರೆ ನಮ್ಮ ಮನೆ ದೇವರು ಸರ್, ನಮ್ಗೆ ಆಂಜನೇಯನ್ ನೆನೆದಿರ ನಾವು ಯಾವ ಕೆಲ್ಸಕ್ಕೂ ಮುಂದೆ ನುಗ್ಗಲ್ಲ ಸರ್. ಯಾವಾಗೂ ಆಂಜನೇಯನ ಮೂಲಕನೇ ಮುನ್ನುಗ್ತಾ ಇರ್ತೀವಿ ಸರ್. ನಂಬಬೇಕು ಯಾವಾಗ್ಲೂ ಭಗವಂತ ಇದ್ದಾನೆ ಅಂತ ನಂಬಿ ಮುಂದೆ ಸಾಗ್ಬೇಕು ಅಷ್ಟೇ ಸರ್. ವೀಕ್ಷಕರೇ, ಶ್ರೀ ದಿಣ್ಣೆ ಆಂಜನೇಯ ಸ್ವಾಮಿಯು ಭಕ್ತರಿಗೆ ಬೇಡಿದ ವರವನ್ನು ಕರುಣಿಸುತ್ತಾ ಬಂದಿದ್ದಾರೆ. ಮದುವೆ ಆಗಿ ಅದೆಷ್ಟೋ ವರ್ಷಗಳು ಕಳೆದಿದ್ದರೂ ಮಕ್ಕಳಾಗದೇ ಇರುವವರು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಮಕ್ಕಳಾಗಿರುವುದು ಈ ದೇವರ ಪವಾಡಕ್ಕೆ ಮತ್ತೊಂದು ಸಾಕ್ಷಿಯಾಗಿದೆ. ಮನೆ ಕಟ್ಟಲು ಆಗದೇ ಇರುವವರು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಸುಂದರವಾದ ಮನೆಯನ್ನು ಕಟ್ಟಿಕೊಂಡು ಸುಖಕರವಾದ ಜೀವನ ನಡೆಸುತ್ತಿದ್ದಾರೆ. ಹಣಕಾಸಿನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಹೀಗೆ ಭಕ್ತರ ಕಷ್ಟಗಳನ್ನು ಈ ದೇವರು ಪರಿಹಾರ ಮಾಡುತ್ತಾ ಬಂದಿದ್ದಾರೆ. ಸಾಕಷ್ಟು ರೀತಿಯಾದಂಥ ವಿಚಾರಗಳಲ್ಲಿ, ಸಂತಾನದ ವಿಚಾರದಲ್ಲಿ ಬಂದ್ರಂತೂ ಸಾಕಷ್ಟು ರೀತಿಯ ಯಶಸ್ಸು ಜಯಗಳು ಮತ್ತೊಂದು ಅನ್ನೋದು ಸಾಕಷ್ಟು ಕಂಡು ಬಂದಿದೆ. ತದನಂತರದಲ್ಲಿ ಇದು ಮೂಲತಃ ಪೆನುಗೊಂಡ ರಾಜರಿದ್ರಂತೆ. ಪೆನುಗೊಂಡ ರಾಜರು ಆ ಭಾಗದಲ್ಲಿ ಯಾವುದೋ ರೀತಿಯಾದಂಥ ಅತಾಚುರ್ಯಗಳು ನಡೆದಂಥ ಸಮಯದಲ್ಲಿ, ಅಂದರೆ ಯುದ್ಧಗಳು ನಡೆದಂಥ ಸಮಯದಲ್ಲಿ ವಲಸೆ ಬಂದಂಥ ವ್ಯಕ್ತಿಗಳು ಬಂದು ಇಲ್ಲಿ ಒಂದು 20-30 ಮನೆಗಳಷ್ಟು ಜಾಗವನ್ನು ಮಾಡಿಕೊಂಡು ಗುಡಿಸಲು ಮಾಡಿಕೊಂಡು ಇಲ್ಲಿ ನೆಲೆ ಊರಿದ್ರಂತೆ. ನೆಲೆ ಊರಿದಾಗಾದ್ಮೇಲೆ ದಿನ ತಪ್ಪದ ತದನಂತರದಲ್ಲಿ ಸಾಕಷ್ಟು ರೀತಿಯಲ್ಲಿ ವಿಜೃಂಭಣೆಯಿಂದ ಇರಬೇಕು ಅಂತೇಳಿ ಒಂದು ಕೋಟೆ ನಿರ್ಮಿಸಿ, ಅದರೊಳಗಡೆ ಒಂದು ನಾರಸಿಂಹನ ದೇವಸ್ಥಾನ ನಿರ್ಮಿಸಿ, ಅದರ ಮುಂಬದಿಯಲ್ಲಿ ವೇಣುಗೋಪಾಲನ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಇದನ್ನು ಮಾಡಿಕೊಂಡು, ಅಂದರೆ ಈ ಸ್ವಾಮಿ ಇರಲಿಲ್ಲ ಬಂತೆ ಆ ಸಮಯದಲ್ಲಿ ಸಾಕಷ್ಟು ರೀತಿಯಾದಂಥ ವಿಚಾರಗಳನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮತ್ತೊಂದು ಎಲ್ಲ ಮಾಡ್ಕೊಂಡು ಹೋಗ್ತಿದ್ರಂತೆ. ಹೀಗೆ ಕಾಲಕ್ರಮೇಣ ಕಳೆದಂತೆ ಸ್ವಲ್ಪ ವರ್ಷಗಳಾಗಾದ ಮೇಲೆ ಮೈಸೂರು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾರೋ ಮಹಾರಾಜರೊಬ್ಬರು ಈ ಜಾಗಕ್ಕೆ ಬರುವಂಥ ಇದನ್ನು ಸಮಯ ಬಂದಂಥ ಸಮಯದಲ್ಲಿ ಆ ಕಡೆಯಿಂದ ಈ ಕಡೆಗೆ ಬರಬೇಕಾದ್ರೆ, ನದಿ ದಾಟಬೇಕಾದ್ರೆ ತೆಪ್ಪವನ್ನು ಹತ್ತಿದ್ರಂತೆ. ತೆಪ್ಪವನ್ನು ಹತ್ತಿ ಈ ಕಡೆ ಕರ್ಕೊಂಬಂದು ರಾಜನನ್ನು ಬಿಟ್ಟಿದ್ದಾರೆ.
ಆತನ ಮಂತ್ರಿ ವರ್ಗದವರು ಯಾರೋ ನನ್ನ ಚಪ್ಪಲಿಯನ್ನು ಎತ್ತುಕೊಡು ಅಂತಂದ್ರು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿದ್ದಂಥ ಒಕ್ಕಲು ಏನಿದ್ದಾರೆ, ಇವಾಗ ಏನು ನಾವು ಒಕ್ಕಲು ಅಂತ ಕರಿತೀವಿ ಜಾಲಹಳ್ಳಿಯವ್ರನ್ನ, ಆ ಜನಾಂಗದ ಅಂದರೆ ಆ ಪೌರುಷ, ಅಂದರೆ ಪೆನಗೊಂಡ ರಾಜರ ಕುಟುಂಬದ ಪೌರುಷ ಹೇಗಿತ್ತು ಅಂತಂದರೆ, ಆ ಕುಟುಂಬದವರು ಅವರನ್ನು ಕತ್ತಿಯಿಂದ ಹಿಡಿದು ಕೊಂದಾಕಿದ್ರಂತೆ. ರಾಜನ್ನ ಕರ್ಕೊಂಬಂದು ಕುಣಿಸಿದ್ದಾರೆ, ಮಂತ್ರಿನ ಹಿಡ್ದು ಹಾಕಿದ್ದಾರೆ. ಮಂತ್ರಿನೂ ಕರ್ಕೊಂಬಂದು ಇಲ್ಲಿ ಅವನ ಶವದ ಸಮೇತ ಬಂದು ಹೇಳಿದ್ರಂತೆ, ನಿಮ್ಮ ಇವನು ಈ ಥರ ಚಪ್ಪಲಿಯನ್ನು ಇದು ಮಾಡೋದ, ಆ ಚಪ್ಪಲಿನ ಎತ್ಕೊಂಬ ಅಂತಂದ, ಆದ ಕಾರಣದಿಂದ ನಾನು ಹಿಡ್ದಾಕಿದ್ದೀನಿ ಅಂತೇಳಿ ಇದು ಮಾಡೋದ್ರಂತೆ. ಆಗ ಆ ವ್ಯಕ್ತಿಗಳು ನಿಮ್ಮಂಥ ಶೂರರು, ನಿಮ್ಮಂಥ ವೀರರು ಇಲ್ಲಿರುವಂಥದ್ದು ಅಲ್ಲ, ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಇವತ್ತಿನ ಜಾಲಹಳ್ಳಿ ಏನಿದೆ ಅದು ಮೂಲ ಈ ದಿನ್ನಿಯ ಊರು. ಈ ದಿನ್ನಿ ಊರಿನ ಮೂಲ ಅದು ಇವತ್ತೂ ಅದಕ್ಕೆ ಪೂರಕ ಅನ್ನಂಗೆ ಅಲ್ಲಿ ಆ ಪೆನಗೊಂಡ ರಾಜನ, ಅಂದರೆ ಇಲ್ಲಿ ವಾಸವಾಗಿದ್ರಲ್ಲ, ಆ ಪೆನಗೊಂಡ ರಾಜನ ಪ್ರತಿಭೆಯನ್ನು ಇಟ್ಟಿದ್ದಾರೆ. ಆ ಪ್ರತಿಭೆಯನ್ನು ಇಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಒಕ್ಕಲಿದೆ. ಅಲ್ಲಿ 100-120 ಮನೆ ಒಕ್ಕಲಿದೆ. ಅಲ್ಲಿಂದ ಸಾಕಷ್ಟು ರೀತಿಯಾದಂಥ ಭಕ್ತ ಸಮೂಹ ಇವತ್ತೇನು ನೀವು ಕಂಡ್ರೆ ಇಲ್ಲಿ ಆ ಭಕ್ತ ಸಮೂಹದಲ್ಲಿ 50% ಎಲ್ಲ ಅವರುಗಳಿರೋಂಥದ್ದು ಜಾಲಹಳ್ಳಿ 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 ಜಾಲಹಳ್ಳಿ. ಈ ಬಿಟ್ಟು ಹೋದಂಥ ವ್ಯಕ್ತಿಗಳೇ ಇಲ್ಲಿ ಬಂದು ಮತ್ತೆ ಜಾಲಹಳ್ಳಿಯನ್ನು ನಿರ್ಮಿತಗೊಳಿಸಿದ್ದು. ಅಂದರೆ ರಾಜರು, ಮೈಸೂರು ರಾಜರು ಜಾಲಹಳ್ಳಿಯನ್ನು ಅಂದರೆ ಜಾಲಹಳ್ಳಿ ಅಂತ ಬಂದಂಥ ಕಾರಣದಿಂದ ಜಾಲಿನ ಸುತ್ತು ಇರುವಂಥ ಮರದ ಮಧ್ಯದಲ್ಲಿ ಇವರನ್ನು ಕರ್ಕೊಂಡೋಗಿ ಕುಳಿಸಿದ್ದಕ್ಕೆ ಅದಕ್ಕೆ ಜಾಲಹಳ್ಳಿ ಅಂತ ಹೆಸರು ಕೊಟ್ಟರಂತೆ. ಹಾಗಾಗಿ ಇಲ್ಲಿಯವರೆಲ್ಲ ಅಲ್ಲೋದ್ರು, ಆದರೂ ಸಹ ಆ ಭಕ್ತ ಸಮೂಹ ಎಲ್ಲವೂ ಇಲ್ಲಿ ಬಂದು ಪೂಜೆ ಪುರಸ್ಕಾರಗಳು ಮತ್ತೊಂದನ್ನು ಸದಾಕಾಲ ನಡೆಸ್ಕೊಂಡು ಹೋಗ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ದಿಣ್ಣಿ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀವಿ. ಹಾಗಿದ್ದರೆ ಶ್ರೀ ದಿಣ್ಣಿ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ದೇವರು ನಿಮಗೆ ಎಲ್ಲಾ ರೀತಿಯ ಸುಖಕರವಾದ ಜೀವನ ನಡೆಸಲು ಆಶೀರ್ವದಿಸಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.